PRK ಸಂಸ್ಥೆಯ ಮೂಲಕ ಪುನೀತ್ ರಾಜ್ಕುಮಾರ್ ಹೆಸರಿಡದ ಚಿತ್ರವೊಂದನ್ನ ನಿರ್ಮಿಸುತ್ತಿದ್ದು ಡ್ಯಾನಿಶ್ ಶೇಟ್ ನಾಯಕ ನಟರಾಗಿ ನಟಿಸುತ್ತಾ ಇದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಈ ಚಿತ್ರದಲ್ಲಿ ಪುನೀತ್ ಅವರೇ ಅತಿಥಿ ನಟರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. PRK ಸಂಸ್ಥೆ ನಿರ್ಮಿಸುತ್ತಿರುವ ಈ ಮೂರನೇ ಚಿತ್ರದ ಶೀರ್ಷಿಕೆ ಇನ್ನೂ ಅಂತಿಮವಾಗಿಲ್ಲ. ಇನ್ನು ಈ ಹಿಂದೆ ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್ ಚಿತ್ರದಲ್ಲಿ ರಾಜಕಾರಣಿಯಾಗಿದ್ದ ಡ್ಯಾನಿಶ್ ಶೇಟ್ ಈ ಬಾರಿ ವಿಶಿಷ್ಟ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಂದಹಾಗೆ ಇದೊಂದು ಸಂಪೂರ್ಣ ಕಾಮಿಡಿ ಚಿತ್ರವಾಗಿದ್ದು ಇನ್ನು ನಿರ್ದೇಶಕ ಪನ್ನಾಗ ಭರಣ. ಇಂದು ಪುನೀತ್ ರಾಜ್ಕುಮಾರ್ ತಮ್ಮ PRK ಸಂಸ್ಥೆಯಿಂದ ನಿರ್ಮಿಸುತ್ತಿರುವ ಮೂರನೇ ಚಿತ್ರಕ್ಕೆ ಚಾಲನೆ ನೀಡಿದರು. ಡ್ಯಾನಿಶ್ ಶೇಟ್ ಪ್ರಧಾನ ಪಾತ್ರದಲ್ಲಿರುವ ಈ ಚಿತ್ರವನ್ನ ಪನ್ನಾಗಭರಣ ನಿರ್ದೇಶನ ಮಾಡ್ತಾ ಇದ್ದಾರೆ. ಪುನೀತ್ ಕಟಕ ಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಕಾಣಿಸಿಕೊಂಡಿದ್ರು. ಈಗಾಗಲೇ ಅಭಿಮಾನಿಗಳಿಗೊಂದು ಸಂದೇಶವನ್ನ ಕೂಡ ಹೇಳಿದ್ರು. ಇದಾದ ಬಳಿಕ ಹಂಬಲ್ ಪೊಲಿಟಿಷಿಯನ್ ನೋಗ್ರಾಜ್ ಚಿತ್ರದಲ್ಲಿ ಸ್ವತಃ ನಾಯಕ ನಟ ಪುನೀತ್ ರಾಜ್ಕುಮಾರ್ ಆಗಿಯೇ ಅಭಿನಯಿಸಿದ್ರು. ಇದಾದ ಬಳಿಕ ಮತ್ಯಾವ ಚಿತ್ರದಲ್ಲೂ ಅವರು ಗೆಸ್ಟ್ ರೋಲ್ ಆಗಿ ಅಭಿನಯಿಸಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಇದೀಗ ತಮ್ಮದೇ ಸಂಸ್ಥೆಯಿಂದ ನಿರ್ಮಿಸುತ್ತಿರುವ ಚಿತ್ರದಲ್ಲಿ ಗೆಸ್ಟ್ ರೋಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಇನ್ನು ಈ ಚಿತ್ರವನ್ನ ಹ್ಯಾಪಿ ನ್ಯೂ ಇಯರ್ ಖ್ಯಾತಿಯ ಪನ್ನಾಗಭರಣ ನಿರ್ದೇಶನ ಮಾಡುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ PRK ಹೆಸರಲ್ಲಿ ಆಡಿಯೋ ಕಂಪನಿ ತೆರೆದಿದ್ದು ಇದೀಗ ಅದ್ಭುತ ಯಶ ಕಂಡಿರುವುದೆಲ್ಲ ನಮ್ಮ ಕಣ್ಮುಂದಿದೆ. ಒಳ್ಳೆಯ ಚಿತ್ರಗಳಿಗೆ ಪ್ರೋತ್ಸಾಹ ನೀಡಬೇಕು, ಹೊಸ ಪ್ರತಿಭೆಗಳಿಗೆ ಸಾಥ್ ನೀಡಬೇಕೆಂಬ ಇರಾದೆಯಿಂದಲೇ ಅವರು ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.